ಎ ಮಂಜು ಅವರು ಇಷ್ಟೊಂದು ಅಂದ್ರೆ ಪ್ರಭಾವವನ್ನ ಪಡ್ಕೊಂಡು ಯಾವ ರೀತಿಯಾಗಿ ಗೌಡ್ರನ್ನ ಸೋಲ್ಸೋದಕ್ಕೆ ಮುಂದಾಗಿದ್ದಾರೆ, ಕೆಡ್ಡಾವನ್ನ ತೋರ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೋಡ್ತಾ ಇದ್ವಿ. ಇಷ್ಟೊಂದು ಪ್ರಭಾವವನ್ನ ಬಳಸೋದಕ್ಕೆ ಒಬ್ರು ಸಾಥನ್ನ ನೀಡಿದ್ದಾರೆ. ಬಾ ನಾನಿದ್ದೀನಿ, ಬಾ ನಿನಗೆ ನಾನ್ ಸಾಥ್ ಕೊಡ್ತೀನಿ, ನೀನು ಕೂಡ ಗೆದ್ದೇ ಗೆಲ್ತೀಯ. ಒಂದ್ ರೀತಿಯಾದಂತ ಒಂದು ಯಾವ ರೀತಿಯಾದಂತ ಗೆಲ್ಲುವ ರಣತಂತ್ರಕ್ಕೆ ಪ್ಲಾನ್ ಅನ್ನ ಕೂಡ ಹಾಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗಿದೆ. ಯಾರು ಎ ಮಂಜು ಅವರಿಗೆ ಅಷ್ಟು ದೊಡ್ಡ ಮಟ್ಟದ ಸಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು, ಗೌಡರ ಕುಟುಂಬಕ್ಕೆ ಕೆಡ್ಡ ತೋಡಲು ಯಾರು ಇಲ್ಲಿ ಪ್ರಮುಖವಾಗಿ ಎಲ್ಲಾ ರೀತಿಯಾದಂತಹ ಸ್ಟ್ರಾಟಜಿಯನ್ನ ರೂಪಿಸಿರುವಂತದ್ದು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೀವಿ ಯಾರು ಅನ್ನೋದನ್ನ. ಎಸ್ ಅವರು ಬೇರೆ ಯಾರು ಅಲ್ಲ, ಮಾಜಿ ಕೇಂದ್ರ ಸಚಿವರು, ಮಾಜಿ ರಾಜ್ಯಪಾಲರು, ಮಾಜಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಎಸ್ ಎಂ ಕೃಷ್ಣ ಅವರು. ಎ ಮಂಜು ಅವರ ಬೆಂಬಲಕ್ಕೆ ಎಸ್ ಎಂ ಕೃಷ್ಣ ಅವರು ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೃಷ್ಣ ಅವರ ಜೊತೆ ಚರ್ಚೆಯನ್ನ ನಡೆಸಿದ್ದಾರಂತೆ ಮಾಜಿ ಸಚಿವರಾಗಿರುವಂತಹ ಎ ಮಂಜು ಅವರು. ಬೆಂಗಳೂರು ನಿವಾಸದಲ್ಲಿ ರಹಸ್ಯವಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ವಿರುದ್ಧ ಸ್ಪರ್ಧಿಸುವಂತೆ ಕೃಷ್ಣ ಅವರೇ ಸಲಹೆಯನ್ನ ನೀಡಿದ್ದಾರಂತೆ. ಪ್ರಜ್ವಲ್ ಅವರು ನಿಂತ್ರೆ ನಾವೆಲ್ಲ ನಿಮ್ ಜೊತೆ ಇದ್ದೀವಿ, ಗೌಡರ ಸ್ಪರ್ಧಿಸಿದ್ರೆ ನಿಲ್ಲೋದು ಬೇಡ ಅಂತ ಸಲಹೆಯನ್ನ ನೀಡಿದ್ದಾರಂತೆ. ಪ್ರಜ್ವಲ್ ನಿಂತ್ರೆ ನಾವೆಲ್ಲರೂ ಕೂಡ ನಿಮ್ ಜೊತೆ ಇರ್ತೀವಿ, ಸೊ ಗೌಡರು ಸ್ಪರ್ಧಿಸಿದ್ರೆ ಮಾತ್ರ ನಿಲ್ಲೋದು ಬೇಡ ಅಂತ ಸಲಹೆಯನ್ನ ನೀಡಿದ್ದಾರಂತೆ ಎಸ್ ಎಂ ಕೃಷ್ಣ ಅವರು. ಪ್ರಚಾರಕ್ಕೆ ಬರ್ತೀನಿ ಅಂತ ಕೃಷ್ಣ ಅವರು ಅಭಯವನ್ನ ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಧಾನಿಯನ್ನ ಪ್ರಚಾರಕ್ಕೆ ಕರೆತಿರುವಂತ ಭರವಸೆಯನ್ನ ಕೂಡ ನೀಡಿದ್ದಾರಂತೆ. ಎ ಮಂಜುಗೆ ಮಾತು ಕೊಟ್ಟಿದ್ದಾರಂತೆ ಎಸ್ ಎಂ ಕೃಷ್ಣ ಅವರು ಅಂತ ಹೇಳಲಾಗ್ತಾ ಇರುವಂತದ್ದು. ಜೆಡಿಎಸ್ ವಿರೋಧಿ ಕಾಂಗ್ರೆಸ್ ಮತಗಳ ಮೇಲೆ ಕಣ್ಣನ್ನ ಕೂಡ ಇಡಲಾಗಿದೆ. ಜೆಡಿಎಸ್ ಅತೃಪ್ತ ಮತ, ಲಿಂಗಾಯತ ಮತಗಳ ಲೆಕ್ಕಾಚಾರ ಇವುಗಳಿಂದ ನೀನ್ ಗೆಲ್ಲಬಹುದು ಅಂತ ಕೃಷ್ಣ ಅವರು ಸಲಹೆಯನ್ನ ನೀಡಿದ್ದಾರಂತೆ ಎ ಮಂಜು ಅವರಿಗೆ. ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಎ ಮಂಜು ಅವರು ಸ್ಪರ್ಧಿಸಿದ್ರೆ ಏನಾಗುತ್ತೆ ಅನ್ನೋದ್ರ ಕಂಪ್ಲೀಟ್ ಆದಂತ ರೂಪುರೇಷವನ್ನ ಕೂಡ ನೀಡಿದ್ದಾರೆ ಕೃಷ್ಣ ಅವರು. ಮೈತ್ರಿ ಟಿಕೆಟ್ ಅನೌನ್ಸ್ಗೆ ಕಾಯ್ತಾ ಇದ್ದಾರಂತೆ ಎ ಮಂಜು ಅವರು. ಹಾಸನದಲ್ಲಿ ಪ್ರಜ್ವಲ್ ಸ್ಪರ್ಧಿಸಿದ್ರೆ ಬಿಜೆಪಿಗೆ ಎ ಮಂಜು ಅವರು ಹೋಗುವಂತ ಸಾಧ್ಯತೆ ಇದೆ. ರಾಜಕೀಯ ಭವಿಷ್ಯಕ್ಕಾಗಿ ಬಿಜೆಪಿಯತ್ತ ಒಲವನ್ನ ತೋರಿದ್ದಾರಂತೆ ಎ ಮಂಜು ಅವರು. ಇದ್ರ ಬಗ್ಗೆ ಎ ಮಂಜು ಅವರು ಏನ್ ಮಾತನಾಡಿದ್ದಾರೆ? ನನ್ನನ್ನ ಬಿಜೆಪಿ ಸಂಪರ್ಕಿಸಿರೋದು ನಿಜ, ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡಿದ್ದೀನಿ ಅಂತ ಎ ಮಂಜು ಅವರು ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆದಂತಹ ಸಂದರ್ಶನದಲ್ಲಿ ಹೇಳಿದ್ದಾರೆ. ನೋಡ್ಕೊಂಬೋಣ. ಈಗ ಎಲ್ಲ ಮಾತುಗಳು ಕೇಳಿ ಬಂದಿದೆ. ಒಂದು ಹಂತದಲ್ಲಿ ಮಾತುಕತೆ ಆಗಿದೆ, ಎ ಮಂಜು ಅವರು ಬಿಜೆಪಿಗೆ ಹೋಗ್ತಾರೆ, ಆ ರೀತಿಯಾದಂತಹ ಎಲ್ಲಾ ಸಿದ್ಧತೆಗಳು ನಡೆದಿದೆ. ಹೌದಾ, ಹೇಗೆ? ನೋಡಿ, ಅದೆಲ್ಲ ಮಾತುಕತೆ ಆಗಿರ್ತಕ್ಕಂಥದ್ದು, ನೀವು ಊಹಾಪ ಹೇಳ್ತಕ್ಕಂಥದ್ದು. ನನ್ನನ್ನ ಸಂಪರ್ಕ ಮಾಡಿರ್ತಕ್ಕಂಥದ್ದು, ಕೇಳಿರ್ತಕ್ಕಂಥದ್ದು ನಿಜ. ಆದ್ರೆ ನಾನು ಇವತ್ತೂ ಕೂಡ ನಾನು ಬದ್ಧನಾಗಿದ್ದೀನಿ. ದೇವೇಗೌಡರು ಹಾಸನದಲ್ಲಿ ನಿಂತ್ಕೊಳ್ಳಿ, ನಾನು ಮಾತು ಕದ್ರು ಕೇಳಿ. ಒಂದು ವೇಳೆ ಇಲ್ಲ, ದೇವೇಗೌಡರು ನಿಲ್ಲೋದಿಲ್ಲ ಅಂದ್ರೆ ಎ ಮಂಜು ಅವರ ನಿರ್ಧಾರ ಏನು? ರಾಜಕಾರಣ ನಿಂತು ನೀರಲ್ಲ, ನಾವು ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಅಲ್ಲ, ರಾಜಕಾರಣ ನಿಂತು ನೀರಲ್ಲ, ಹರಿಯೋ ನೀರು. ಯಾವತ್ತು ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಆದ್ರೆ ನನ್ನ ಮಾತು ಇವತ್ತೂ ಕೂಡ ನಾನು ಬದ್ಧನಾಗಿದ್ದೀನಿ. ದೇವೇಗೌಡರು ಹಾಸನ ಜಿಲ್ಲೆಯಿಂದ ಎಸ್ ನೋಡ್ತಾ ಇದೀವಿ ಎ ಮಂಜು ಅವರ ಮಾತುಗಳು. ರಾಜಕಾರಣ ನಿಂತ ನೀರಲ್ಲ, ನಾನ್ ದೇವೇಗೌಡರು ನಿಂತ್ಕೊಂಡ್ರೆ ನನ್ನ ಮಾತಿಗೆ ಕದ್ರೆ ಕೇಳಿಬೇಕಿದ್ರೆ, ಆದ್ರೆ ನನ್ನ ಬೆಂಬಲ ಇರೋದು ದೇವೇಗೌಡರಿಗೆ ಮಾತ್ರ, ಅವರು ಅಭ್ಯರ್ಥಿ ಆದ್ರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎ ಮಂಜು ಅವರು. ಇಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವ್ರ ಮೊಮ್ಮಕ್ಕಳೆಲ್ಲ ಸ್ಪರ್ಧೆ ಮಾಡಿದ್ರೆ ನಮ್ ಬೆಂಬಲ ಇಲ್ಲಪ್ಪ ಅಂತಾನೆ ಹೇಳ್ತಾ ಇದ್ದಾರೆ, ಕಡಾಖಂಡಿತವಾಗಿ ಹೇಳ್ತಾ ಇರುವಂತದ್ದು. ಹಾಗೆ ರಾಜಕಾರಣ ನಿಂತ ನೀರಲ್ಲ ಅಂತ ಎ ಮಂಜು ಅವರ ಮಾತನ್ನ ನೋಡ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ನಿಂತ್ರೆ ನನ್ನ ಮುಂದಿನ ನಡೆ ಏನು ಅನ್ನೋದನ್ನ ಆ ಕ್ಷಣಕ್ಕೆ ನಾನು ಹೇಳ್ತೀನಿ. ಪ್ರಜ್ವಲ್ ರೇವಣ್ಣ ಅವರನ್ನ ಎಲ್ಲಾದ್ರೂ ಅವರಿಗೆ ಟಿಕೆಟ್, ಅವರೇ ಹಾಸನದ ಜೆಡಿಎಸ್ ನ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿದ ತಕ್ಷಣನೇ ನನ್ನ ಮುಂದಿನ ನಡೆಯನ್ನ ಕೂಡ ನಾನು ಹೇಳ್ತೀನಿ ಅನ್ನುವ ದಾಟಿಯಲ್ಲೇ ಇಲ್ಲಿ ಎ ಮಂಜು ಅವರು ಮಾತನಾಡಿರುವಂತದ್ದು. ಸಾಕಷ್ಟು
ಕುತೂಹಲಕ್ಕೆ ಕಾರಣವಾಗಿದೆ. ಇಷ್ಟೆಲ್ಲ ಎ ಮಂಜು ಅವರು ಮಾತನಾಡೋದಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಧೈರ್ಯ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣಗೆ ನನ್ ಸಪೋರ್ಟ್ ಇಲ್ರಿ ಅಂತ ಹೇಳೋದಕ್ಕೆ ಕಾರಣ ಎಸ್ ಎಂ ಕೃಷ್ಣ ಅವರು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಎಸ್ ಎಂ ಕೃಷ್ಣ ಅವರು ಬಾ ನಾನಿದ್ದೀನಿ ಬಿಜೆಪಿಗೆ, ನೀನ್ ನಿಂತ್ಕೊಳ್ವಂತೆ, ದೇವೇಗೌಡರು ನಿಲ್ದಲೆ ಬೇರೆ ಇನ್ಯಾರೇ ನಿಂತ್ರು ನೀನು ಬಿಜೆಪಿಗೆ ಬಾ, ನಮ್ಮ ಸಪೋರ್ಟ್ ಇದೆ, ಪ್ರಧಾನಮಂತ್ರಿಯನ್ನು ಕೂಡ ಕರ್ಸೋಣ, ಪ್ರಚಾರವನ್ನ ಮಾಡಿಸೋಣ, ನಾನು ಕೂಡ ಪ್ರಚಾರಕ್ಕೆ ಬರ್ತೀನಿ. ಯಾಕೆಂದ್ರೆ ಎಸ್ ಎಂ ಕೃಷ್ಣ ಅವರ ಪ್ರಭಾವ ಕೂಡ ಹಾಸನದ ಜಿಲ್ಲೆಯಲ್ಲಿ ಇದೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಎ ಮಂಜು ಅವರು ಈ ಒಂದು ಆ ಒಂದು ಜೋಶ್ ನಲ್ಲಿದ್ದಾರೆ, ಅಕಸ್ಮಾತ್ ಪ್ರಜ್ವಲ್ ರೇವಣ್ಣ ಅವರು ನಿಲ್ದೆ ಹೋದ್ರೆ ಅಂತ.